ಬೆಂಗಳೂರಿನಲ್ಲಿ ಜಲಬವಣೆಗೆ ಮುಕ್ತಿ ಸಿಗುವಂತೆ ಕಾಣ್ತಿಲ್ಲ. ನೀರಿಗಾಗಿ ಪರಿತಪಿಸ್ತಾ ಇರೋ ಜನರ ಕಷ್ಟಕ್ಕೆ ಪರಿಹಾರ ಸಿಗ್ತಿಲ್ಲ. ಜಲಮಂಡಳಿಯ ಕಣ್ಣ ಮುಚ್ಚಾಲೆಗೆ ನಾಗರಬಾವಿಯ ಪೂರ್ಣಚಂದ್ರ ಲೇಔಟ್ ನಿವಾಸಿಗಳು ಹಿಡಿ ಶಾಪ ಹಾಕ್ತಿದ್ದಾರೆ. ಮತ್ತೊಂದೆಡೆ ನಗರದಲ್ಲಿ ತಾಪಮಾನ ಹೆಚ್ಚಳವಾಗ್ತಾನೇ ಇದೆ. ನೀರಿಗಾಗಿ ಪರದಾಡ್ತಿದ್ದಾರೆ ನಾಗರಬಾವಿ ನಿವಾಸಿಗಳು. TV9 ವರದಿ ಬಳಿಕ ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳು. ಪೂರ್ಣಚಂದ್ರ ಲೇಔಟ್ನಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್. ನಾಗರಬಾವಿಯ ಪೂರ್ಣಚಂದ್ರ ಲೇಔಟ್ನಲ್ಲಿ ನೀರಿಗೆ ಸಮಸ್ಯೆ ಇದೆ ಅನ್ನೋ ಒಂದು ಆರೋಪ ಕೇಳಿಬರ್ತೈತಿ. ಹಿನ್ನೆಲೆಯಲ್ಲಿ ಈಗಾಗಲೇ ಜನರು ನೀರನ್ನು ಕೊಡಿ ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ದಿನಗಳಿಂದ ಈ ಒಂದು ಏರಿಯಾಗೆ ಸಾಕಷ್ಟು ನೀರು ಪೂರೈಕೆ ಆಗ್ತಾ ಇಲ್ಲ. ಯಾಕಂದರೆ ಕಳೆದ ಒಂದೆರಡು ತಿಂಗಳಿಂದ ಕೂಡ ಬರೋಕ್ಕಂಥ ನೀರು ಇಲ್ಲಿ ಸಾಕಾಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಇಲ್ಲಿಯ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕೈಯಲ್ಲಿ ಖಾಲಿ ಬಿಂದಿಗೆ ಹಿಡಿದು ಅಲೆದಾಡ್ತಿರೋ ಇವರೆಲ್ಲ ನಾಗರಬಾವಿಯ ಪೂರ್ಣಚಂದ್ರ ಲೇಔಟ್ ಮತ್ತು ಡಿ ಗ್ರೂಪ್ ಲೇಔಟ್ನ ನಿವಾಸಿಗಳು. ಈ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇನ್ನಿಲ್ಲದಂತೆ ಕಾಡ್ತಿದೆ. ಒಂದು ವಾರ 2 ವಾರವಾದರೂ ನಲ್ಲಿಗಳಲ್ಲಿ ಗಂಗೆಯ ದರ್ಶನ ಇಲ್ಲದೆ ಪರದಾಡ್ತಿದ್ದಾರೆ. ಚುನಾವಣೆ ಹೊತ್ತಲ್ಲೇ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದ್ದಾರೆ. ಮೊದಲು ನೀರು ಕೊಡಿ, ಆಮೇಲೆ ವೋಟ್ ಕೇಳಿ ಅಂತ ವಾರ್ನಿಂಗ್ ನೀಡಿದ್ದಾರೆ. ಬರೀ ವೋಟ್ ಮಾತ್ರ ಬೇಕು ನಿಮಗೆ, ನಮ್ಮ ಸಮಸ್ಯೆ ಬೇಡವಾ? ಕೇಳಬೇಕು, ಸಮಸ್ಯೆನೂ ಕೇಳಬೇಕು, ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಬೇಕು, ವೋಟು ತಗೋಬೇಕು. ನಾವು ವೋಟ್ ಹಾಕ್ತೀವಲ್ವ, ಅದು ನಮ್ಮ ಹಕ್ಕು ಅಂತ. ಅವ್ರ ಹಕ್ಕೇನು? ತಗೊಂಡ್ಮೇಲೆ ವೋಟು ಸೇವೆ ಸಲ್ಲಿಸಬೇಕು, ಅದು ಇರೋದು. ಸುಮ್ಮನೆ ಎಲೆಕ್ಷನ್ ಮಾತ್ರ ಟೈಮಿಗೆ ಬಂದುಬಿಟ್ಟು ಏನೋ ಒಂದೆರಡು ಮಾತಾಡ್ಬಿಟ್ಟು ವೋಟ್ ಗೆದ್ಬಿಟ್ಟು ಆಮೇಲೆ ತಿರುಗಿ ನೋಡಲಿಲ್ಲ ಅಂದರೆ ಹೆಂಗೆ ಸರ್ ಇದು? ಇಲ್ಲಿ 500ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಿವೆ. ಟ್ಯಾಂಕರ್ ನೀರು ತರಿಸಿಕೊಳ್ಳೋಣ ಅಂದರೆ ದುಪ್ಪಟ್ಟು ಹಣ ಕೇಳ್ತಾರೆ. CMC ವಾಟರ್ ಸಹ ಬರ್ತಿಲ್ಲ. ಈ ಬಗ್ಗೆ TV9ನಲ್ಲಿ ವರದಿ ಪ್ರಸಾರವಾಗ್ತಿದ್ದಂತೆ ಜಲಮಂಡಳಿ ಅಧಿಕಾರಿಗಳು ದೌಡಾಯಿಸಿದ್ರು. ಅಧಿಕಾರಿಗಳು ಬರ್ತಿದ್ದಂತೆ ನಿವಾಸಿಗಳು ತರಾಟೆ ತೆಗೆದುಕೊಂಡ್ರು. ಒಂದ್ ಕಡೆ ಜಲಬವಣೆ ಕಾಡ್ತಿದ್ರೆ ಮತ್ತೊಂದ್ ಕಡೆ ಸೂರ್ಯನ ಶಿಕಾರಿ ಮುಂದುವರೆದಿದೆ. ವರುಣ ಹೀಗೆ ಬಂತು ಹಾಗೆ ಹೋದ ಪರಿಣಾಮ ತಾಪಮಾನ ಏರಿಕೆಯಾಗಿದೆ. ನಿತ್ಯ 37 ಡಿಗ್ರಿ 38 ಡಿಗ್ರಿ ತಾಪಮಾನ ದಾಖಲಾಗ್ತಿದೆ. ಬಿಸಿ ಗಾಳಿ ಜನರನ್ನ ಹೈರಾಣಾಗ್ತಿದೆ. ಗರಿಷ್ಠ ಉಷ್ಣಾಂಶ 36ರಿಂದ 38 ಡಿಗ್ರಿ ಸೆಂಟಿಗ್ರೇಡ್ ಬೆಂಗಳೂರಿನಲ್ಲಿ ದಾಖಲಾಗಿದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಹೋದ ವರ್ಷ ಮಳೆ ಆಗಲಿಲ್ಲ. ಇದರಲ್ಲಿಂದ ಮಣ್ಣಿನ ತೇವಾಂಶನೂ ಕಡಿಮೆ ಆಯಿತು. ಮತ್ತು ಪೆಸಿಫಿಕ್ ಮಹಾಸಾಗರದಲ್ಲಿ ಸೀ ಸರ್ಫೇಸ್ ಟೆಂಪ್ರೇಚರ್ ವಾರ್ಮಿಂಗ್ ಆಗಿರುವುದರಿಂದ ಅದಕ್ಕೆ ನಾವು ಎಲ್ನಿನೋ ಅಂತ ಕರಿತೀವಿ. ಈ ಎಲ್ನಿನೋ ಇಫೆಕ್ಟ್ದಿಂದ ನಮ್ಮ ದೇಶಕ್ಕೆ ಒಂದು ಸ್ವಲ್ಪ ಉಷ್ಣತಾಮಾನ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಿಗೆ ಇರ್ತದೆ. ಮುಂದಿನ ದಿನಗಳಲ್ಲಿ ತಾಪಮಾನದಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ವಿನಾಯಕ್ ಗುರು ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.